ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಥರ್ಸ್ಡೇ ಮಾರ್ನಿಂಗು. ನನ್ನ ಮಗನಿಗೆ ಸ್ಕೂಲ್ಗೆ ಲೇಟ್ ಆಗಿತ್ತು, ಹಾಗಾಗಿ ಬೇಗ ಬೇಗ ರೆಡಿ ಆಗ್ತಾ ಇದ್ದ. ಇಲ್ಲಿ ನೋಡಿ ಸ್ನಾನ ಮಾಡ್ಕೊಂಡ್ಬಂದು ಮಂತ್ರ ಹೇಳ್ತಾ ಇದ್ದಾನೆ. ದೇವ್ರೇ ಒಳ್ಳೆ ಬುದ್ಧಿ ಕೊಡಪ್ಪ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೆಯಾ ನೀನು? ಬಾಯ್ ಬಾಯ್. ಬೇಗ ಬಾ ಆಯ್ತಾ? ಬಾಯ್. ಎಲ್ಲ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊರಟ. ಬಾಯ್ ಬಾಯ್. ಇಲ್ಲಿ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ರಾಗಿ ದೋಸೆ ಮಾಡೋಣ ಅಂತ ದೋಸೆಗೆ ನೆನೆ ಹಾಕ್ತಿದ್ದೆ. ಇಲ್ಲಿ 1 ಲೋಟ ಉದ್ದಿನ ಬೇಳೆ, 1/4 ಲೋಟ ಮೆಂತ್ಯ, 3/4 ಲೋಟ ಅವಲಕ್ಕಿ, ಅರ್ಧ ಲೋಟ ಸಬ್ಬಕ್ಕಿ, ಹಾಗೆ ಅರ್ಧ ಲೋಟ ಕಡಲೆಬೇಳೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ಥರನೇ 1-2-3 ಸಾರಿ ಮಾಡಿ ತೊಳೆದು ಇಡಬೇಕು ಇದನ್ನ. ನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಇಡಬೇಕು. ಒಂದು ಸಂಜೆ ಅಷ್ಟೊತ್ತಿಗೆ ಇದು ಎಲ್ಲ ನೆಂದು ಚೆನ್ನಾಗಾಗಿರುತ್ತೆ. ಸಬ್ಬಕ್ಕಿ ಅವಲಕ್ಕಿ ಎಲ್ಲ ನೆಂದು ಚೆನ್ನಾಗಿ ಉಬ್ಬಿರುತ್ತೆ ಅದು. ಆನಂತರ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಉಬ್ಬಿರುತ್ತೆ. ಮತ್ತು ಅದನ್ನ ಎಲ್ಲ ಸ್ವಲ್ಪ ತೊಳ್ದಂಗೆ ಮಾಡಿ ಅದನ್ನ ನೀರೆಲ್ಲ ಕ್ಲೀನಾಗಿ ಚೆಲ್ಬಿಡಿ. ಈ ನೀರು ಸ್ವಲ್ಪ ವಾಸನೆ ಬರ್ತಾ ಇರುತ್ತೆ, ಅದಕ್ಕೆ ನಾನು ಹಾಕಲ್ಲ. ನಮ್ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಅದೇ ನೀರು ಬಳಸ್ಕೊಂಡ್ರೆ. ಅದಕ್ಕಾಗಿ ಇಲ್ಲಿ ನೋಡಿ ಫ್ರೆಶ್ಶಾಗಿ ನೀರು ಹಾಕಿ ಅದನ್ನ ರುಬ್ಕೊತಾ ಇದ್ದೀನಿ ಹಿಟ್ಟು ಫುಲ್ಲು ನುಣ್ಣಗೆ. ಹೆಂಗೆ ದೋಸೆ ಹಿಟ್ಟಿಗೆ ಮಾಡ್ತೀವಲ್ವ ಅದೇ ಥರ ನುಣ್ಣಗಿರಬೇಕು, ಅಂದ್ರೇ ಒಳ್ಳೆಯದು. ಅಂದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಈ ನುಣ್ಣಗೆ ರುಬ್ಬಲಿಲ್ಲ ಅಂದರೆ ಹಂಗೆ ತರಿಯಾಗಿದ್ದರೆ ದೋಸೆನ ಫುಲ್ಲು ತೆಳ್ಳಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಅದು ಕ್ರಿಸ್ಪಿಯಾಗೂ ಬರಲ್ಲ. ನೋಡಿ ಇಲ್ಲಿ ನಾನು ರಾಗಿ ಹಿಟ್ಟು 3 ಲೋಟ ಹಾಕೋತಾ ಇದ್ದೀನಿ. 3 ಲೋಟ ರಾಗಿ ಹಿಟ್ಟಿಗೆ 1 ಲೋಟ ಉದ್ದಿನಬೇಳೆ ಆ ಥರ ಹಾಕ್ಕೊಂಡಿದ್ದೆ ನಾನು. ಅದಕ್ಕೆ 3 ಲೋಟ ರಾಗಿ ಹಿಟ್ಟು ಮತ್ತು ಅದೇನು ರುಬ್ಕೊಂಡಿರ್ತೀವಲ್ವ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಇದನ್ನ. ಉದ್ದಿನಬೇಳೆ ಹಾಕಿ ಏನು ದೋಸೆ ಮಾಡ್ಕೊಂಡಿರ್ತೀರೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇದು ಹಿಟ್ಟು ಇರುತ್ತೆ. ಇಲ್ಲಿ ನೋಡಿ, ನೀವು ದೋಸೆ ಹಿಟ್ಟು ಏನಾದರೂ ಉಬ್ಬಿ ಬರ್ತಾ ಇಲ್ಲ, ಅದು ಫರ್ಮೆಂಟೇಷನ್ ಚೆನ್ನಾಗಿ ಆಗ್ತಿಲ್ಲ ಅಂದರೆ ಇಲ್ಲಿ ಬಿಸಿ ಹಾಲು ಕಾಯಿಸಿರ್ತೀವಲ್ವ ಅದ್ರ ಮೇಲೆ ಇಟ್ಟರೆ ಸಾಕು, ಮಾರನೇ ದಿನ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಈನೋ ಪ್ಯಾಕೆಟ್ ಇರುತ್ತಲ್ವ, ನಿಮಗೆ ಇನ್ಸ್ಟಂಟಾಗಿ ಉಬ್ಬಿ ಬರಬೇಕು ಅಂತ ಅಂದರೆ ಇದು ಈನೋ ಪೌಡ್ರ್ ಹಾಕಿಬಿಟ್ಟು ಅದನ್ನ ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡಬೇಕು. 1-2 ಅವರ್ಗೆ ಚೆನ್ನಾಗಿ ಬಂದಿರುತ್ತೆ. ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಈ ಥರ ಹಿಟ್ಟು ಉಬ್ಬಿ ಬಂದಿತ್ತು. ಚಳಿಗಾಲ ಮಳೆಗಾಲ ಇದ್ದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ. ಹಾಗೆ ಒಂದು ತವಾ ಬಸಿ ಇಟ್ಟು ಅದ್ರ ಮೇಲೆ ಇಟ್ಟರೂ ಹಿಟ್ಟು ಉಬ್ಬಿ ಬರುತ್ತೆ. ಇಲ್ಲಿ ಕಡಲೆಬೇಳೆ ಚಟ್ನಿಗೆ ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಕಾಯಿ, ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಇವೆಲ್ಲ ತಗೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೋಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹುರಿಯೋದು ಹೇಗೆ ಅಂತ. ಈಗ ಮೊದಲು ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಅದನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ಕೆಂಪಾಗೋವರೆಗೂ ಹುರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಉಳಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ಅದೇ ಬಿಸಿಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಉಬ್ಬಿರೋ ದೋಸೆ ಹಿಟ್ಟಿಗೆ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ನಾನು ಸಕ್ಕರೆ ಹಾಕೋದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ತೋರಿಸಿಲ್ಲ. ಅದಕ್ಕೆ ಹಾಕ್ಕೊಂಡ್ರೆ ಅದು ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೇನೆ.
ಇಲ್ಲಿ ಅರ್ಧ ದೋಸೆ ಹಿಟ್ಟನ್ನ ನಾನು ತೆಗೆದಿಟ್ಟಿದ್ದೀನಿ ಸಂಜೆ ಹಾಕೊಡೋಣ ಅಂತ. ನೆಕ್ಸ್ಟ್ ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಇಂಗು ಹಾಕ್ಬಿಟ್ಟು ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನ ಚಟ್ನಿ ಏನು ಮಾಡ್ಕೊಂಡಿರ್ತೀವೋ ಅದನ್ನ ಇದಕ್ಕೆ ಸುರಿಯೋದಷ್ಟೇ. ಇದು ಚಟ್ನಿ ಬೇಗ ಹಾಳಾಗಲ್ಲ ಗಟ್ಟಿಯಾಗಿ ಮಾಡಿದರೆ. ಸ್ವಲ್ಪ ನೀರಾಗಿ ಮಾಡಿದರೆ ಹಾಳಾಗುತ್ತೆ. ಗಟ್ಟಿಯಾಗಿ ಮಾಡಿ ನೋಡಿ. ಸಂಜೆವರೆಗೂ ಏನಾಗಿರಲಿಲ್ಲ ನಮ್ಮದಂತೂ ಚಟ್ನಿ. ಗಟ್ಟಿಯಾಗಿರುತ್ತಲ್ವ ಚಟ್ನಿ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಅವಾಗಲೇ. ನೀವು ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಬೇಗ ಆಗಿಬಿಡುತ್ತೆ ದೋಸೆ ಚಟ್ನಿ. ಅದಕ್ಕೆ ಈ ಫ್ರೈಡೇ ಪೂಜೆ ಎಲ್ಲ ಇರುತ್ತಲ್ವ, ಆವಾಗಲೇ ಇದನ್ನ ಮಾಡ್ಕೊತೀನಿ ನಾನು. ಇದು ನಮ್ಮನೆ ಮೇಲ್ಗಡೆ ಆಂಟಿ ಹೇಳ್ಕೊಟ್ಟಿದ್ದು ರೆಸಿಪಿ. ನನಗೆ ತುಂಬ ರೆಸಿಪಿ ಹೇಳ್ಕೊಡ್ತಾ ಇರ್ತಾರೆ ಅವರು, ತುಂಬ ಒಳ್ಳೆಯವರು. ಹಾಗೆ ಈ ಥರನೇ ದೋಸೆ ಹಿಟ್ಟು ಮಾಡಿಬಿಟ್ಟು ನನಗೆ ಕೊಟ್ಟಿದ್ದರು. ಆವಾಗಿಂದ ನಾನು ಮಾಡ್ಕೋಬೇಕು ಅನಿಸ್ತಾ ಇತ್ತು, ಹಾಗಾಗಿ ಮಾಡಿಕೊಂಡೆ. ಇಲ್ಲಿ ಎಲ್ಲ ಮಾಡಿಬಿಟ್ಟು ಇದು ಫ್ರೈಡೇ ಅಲ್ವಾ, ಅದಕ್ಕೆ ರಂಗೋಲಿ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ನಾನು. ಹಾಗೆ ನನ್ನ ಮಗನೂ ಎದ್ಬಿಟ್ಟಿದ್ದ, ಅವ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೇಳ್ಬೋದು ನೀವು. ಹಾಗೆ ಕಸದ ಗಾಡಿನೂ ಬಂದಿತ್ತು, ಅದು ಸೌಂಡು ಸೇರಿಸಿ ಒಟ್ಟಾಗಿ ಕೇಳಿಸ್ತಿದೆ ನೋಡಿ. ಚಂದಾಗ್ಲಿ ಅಂತ ಸುಮ್ಮನಿರು, ಹೊಡಿತೀನಿ ಈಗ. ಬೇರೆ ತರ ಮಾಡ್ತೀನಿ ನೋಡಿ, ಒಂಥರ ಮಾಡ್ತೀನಿ. ಬರ್ತದೆ ಬಸ್, ಸ್ನಾನ ಮಾಡಿಸ್ತೀನಿ ಬಾರೋ ಬೇಗ. ಬರ್ತೀಯ ಬರಲ್ಲ? ಬೇಗ ಬಾರೋ, ನಾನು ಸ್ನಾನ ಮಾಡಿಸ್ತು. ಸರಿ ಆ ಕಡೆ ನೀ ಸರಿ ಆ ಕಡೆ ಇಲ್ಲಿ ಮೂನ್ ತರ ಯಾಕೆ ಹಾಕ್ತಿದ್ದೀಯಾ, ಹಾರ್ಟ್ ಯಾಕೆ ಬಿಡಿಸ್ತಿದೀಯಾ ಅಂತ ಕೇಳ್ತಾನೆ ಇದ್ದ ರಂಗೋಲಿ ಹಾಕೋವಾಗ. ಈ ಕಲರ್ ಯಾಕೆ ಹಾಕ್ತಿದೀಯಾ, ಆ ಕಲರ್ ಯಾಕೆ ಹಾಕ್ತಿದೀಯಾ ಅಂತ ಕೇಳ್ತಿದ್ದ. ಕೊನೆಗೂ ಅಂತೂ ಇಂತೂ ರಂಗೋಲಿ ಮುಗಿಸ್ಕೊಂಡು ಮತ್ತೆ ದೋಸೆ ಮಾಡೋಕೆ ಬಂದೆ ನಾನು. ಇಲ್ಲಿ ದೋಸೆ ನೋಡಿ ತುಂಬ ತೆಳುವಾಗಿ ಬರುತ್ತೆ. ಮಕ್ಕಳಿಗೆ ಈ ಥರ ಹಾಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ದಪ್ಪ ಹಾಕೊಟ್ರೆ ಇವಾಗಿನ ಮಕ್ಕಳು ಯಾರೂ ತಿನ್ನೋದೇ ಇಲ್ಲ. ಹಾಗಾಗಿ ನಾನು ಈ ಥರ ಮನೇಲಿದ್ದಾಗ ಈ ಥರ ಹಾಕ್ಕೊಡ್ತೀನಿ. ಸ್ಕೂಲ್ ಬಾಕ್ಸಿಗೆ ಈ ಥರ ತೆಳುವಾಗಿ ಹಾಕ್ಕೊಡಲ್ಲ ನಾನು. ದಪ್ಪ ದೋಸೆನೇ ಹಾಕ್ಕೊಟ್ಟಿರ್ತೀನಿ. ಅವ್ರಿಗೂ ಅನಿವಾರ್ಯವಾಗಿ ಅವರು ತಿಂದ್ಬರ್ತಾರೆ ಅಷ್ಟೇ. ಹಾಗೆ ನನ್ನ ಮಕ್ಕಳಿಗೆ ಹೆಂಗೆ ಅಂದರೆ ಒಂದೇ ಒಂದು ದೋಸೆ ಹಾಕ್ಕೊಡ್ಬೇಕು. ಒಂದು ದೋಸೆ ಇಷ್ಟು ತೆಳ್ಳಗೆ ಹಾಕ್ಕೊಟ್ಬಿಟ್ರೆ ಆಗೋಗುತ್ತಾ, ಅವ್ರ ಹೊಟ್ಟೆನೂ ತುಂಬಲ್ಲ ಅಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ದಪ್ಪ ಆಗಿರೋದು ದೋಸೆ ಹಾಕ್ಕೊಡ್ತೀನಿ. ಆವಾಗ ಸುಮ್ಮನೆ ತಿಂದ್ಬರ್ತಾರೆ ಅಷ್ಟೇ.
ತಿನ್ನಲಿಲ್ಲ ಅಂದರೂ ಅವರು ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರಲ್ವ, ಬೈದು ತಿನ್ನಿಸ್ತಾರೆ, ಇಲ್ಲಾಂದರೆ ಅವರೇ ತಿನ್ನಿಸ್ಬಿಡ್ತಾರೆ. ಹಾಗಾಗಿ ಒಟ್ಟಿನಲ್ಲಿ ತಿನ್ಕೊಂಡು ಬರ್ತಾರೆ. ಒಂದೊಂದು ಸಾರಿ ಯಾವಾಗಲಾದರೂ ನನ್ನ ದೊಡ್ಡ ಮಗ ಅದರಲ್ಲೂ ಎಸ್ಪೆಷಲಿ ಅವನೇ ವಾಪಸ್ ತರೋದು. ಅವನಿಗೇನು ಮುಟ್ದಾಗಿಂದನೂ ಹಾಗೇನೆ ಹಾಲನ್ನು ಸಮೇತ ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ಮಗನಿಗೆ ಹಾಲು ಕುಡಿಸ್ಬೇಕಿತ್ತು, ಆ ಥರ ಇದ್ದ. ಹಾಲು ಕುಡಿತಾ ಇರಲಿಲ್ಲ. ಇವಾಗ ಊಟನೂ ಅಷ್ಟೇ, 7 ವರ್ಷ ಆದರೂ ಅವನಿಗೆ ಊಟ ನಾವೇ ಮಾಡಿಸ್ಬೇಕು, ಆ ಥರ ಇದ್ದಾನೆ. ಊಟನೇ ಬೇಡ ಅಂತಾನೆ. ನೋಡಿ ಇಲ್ಲಿ ರಾಗಿ ದೋಸೆ, ಕಲರ್ಫುಲ್ ಆಗಿರೋ ದೋಸೆ ಚಟ್ನಿಯೊಂದಿಗೆ ತಿಂತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ದೋಸೆ. ಇದು ಹೆಲ್ದಿಯಾಗೂ ಇರುತ್ತೆ, ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಸಂಜೆ ನಮ್ಮ ಮನೆ ಹತ್ರ ಗಣೇಶನ್ನ ಕೂರಿಸಿದ್ರು. ನಾ ಹೇಳಿದ್ನಲ್ವಾ, ಬೆಂಗಳೂರಲ್ಲಿ ಈ ಮಂತ್ ಫುಲ್ಲು ಗಣೇಶ ಕೂರಿಸ್ತಾರೆ. ಹಾಗೆ 1 ದಿನ ಅಥವಾ 2 ದಿನ ಅಥವಾ 3 ದಿನ ಅದನ್ನ ವಿಸರ್ಜನೆ ಮಾಡ್ತಾರೆ. ಹಾಗೆ ಇಲ್ಲಿ ದೀಪೋತ್ಸವ ಇಟ್ಟಿದ್ದು, ಹಾಗೆ ದೀಪ ಹಚ್ಚಿ ಮನೆಗೆ ಹೊರಟ್ವಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರೋ ಅವರಿಗೆಲ್ಲ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.